ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಆರ್ ಸಿ ಬಿ ಕೊನೆಗೂ 2ನೇ ಸತಿ ಆರ್ ಸಿ ಬಿ ಚಾಂಪಿಯನ್ಸ್ ಆದರು. ಈ ವರ್ಷ ಆರ್ ಸಿ ಬಿ ಅವರು ಕಪ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಆರ್ ಸಿ ಬಿ ಅವರು ಅಷ್ಟು ಈಸಿಯಾಗಿ ಗೆಲ್ಲೋ ಮ್ಯಾಚ್ನ ಲಾಸ್ಟ್ ತನಕ ಬುಡಗಂಟ ತಗೋಗಿ ಗೆದ್ದಿರೋದೆ ಅಂತ ಹೇಳ್ಬೋದು. 20th ಓವರಲ್ಲಿ 19th ಓವರಲ್ಲೇ ಮ್ಯಾಚ್ ಮುಗಿಸ್ಬೋದಾಯಿತು. ಆದರೆ ಆರ್ ಸಿ ಬಿ ಅವರು ಮಾಡಿಕೊಂಡ್ರೆ ಎಡವಟ್ಟಿಂದ 20th ಓವರಲ್ಲಿ ಇನ್ನೇ 2 ಬಾಲ್ ಇರುವಾಗಲೇ ಆರ್ ಸಿ ಬಿ ಅವರು 6 ವಿಕೆಟ್ಗಳ ಭರ್ಜರಿ ಜಯವನ್ನು ಗಳಿಸಿದ್ದಾರೆ. ಆರ್ ಸಿ ಬಿ ಅವರು ಫಸ್ಟ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡಂಗೆ ತಕ್ಷಣ ಲೆಸಿಲಿ ಹಾಗೂ ಮತ್ತು ಶಫಾಲಿ ವರ್ಮಾ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಫಸ್ಟ್ 3 ಓವರ್ ಸ್ವಲ್ಪ ರನ್ಸ್ ಕಡಿಮೆನೇ ಇರುತ್ತೆ. ಆಮೇಲೆ ಆಕ್ಸಿಲರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಲೆಸಿಲಿ ಅವರು. ಸಯಾಲಿ ಸದ್ಗೆರೆ ಹಾಗೂ ಮತ್ತು ಅರುಂಧತಿ ರೆಡ್ಡಿ ಅವ್ರಿಗೆ ಮತ್ತು ಶ್ರೇಯಾಂಕ ಪಾಟೀಲ್ ಅವ್ರಿಗೆ ಚೆನ್ನಾಗಿ ಫಸ್ಟ್ ಸ್ಪೆಲಲ್ಲಿ ಹೊಡೆದಾಕ್ಬಿಟ್ಟಿರ್ತಾರೆ. ಆಮೇಲೆ ಅರುಂಧತಿ ರೆಡ್ಡಿ ಅವರೇ 49 ರನ್ ಇರುವಾಗ ಫಸ್ಟ್ ವಿಕೆಟ್ ತಂದು ಕೊಡ್ತಾರೆ, ಶಾರ್ಟ್ ಬಾಲ್ ಹಾಕ್ಬಿಟ್ಟು ಶಫಾಲಿ ವರ್ಮಾ ಅವ್ರನ್ನ. ಆಮೇಲೆ ನೆಕ್ಸ್ಟು ನರೇನ್ ಡಿ ಕ್ಲಾರ್ಕ್ ಬಂದ್ಬಿಟ್ಟು ಶಫಾಲಿ ವರ್ಮಾ ಅವ್ರು ವಿಕೆಟ್ ತಗೊಳ್ತಾರೆ. ಯಾಕಂತೇಳಿದ್ರೆ ಇಬ್ಬರು ಡೇಂಜರಸ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಶಫಾಲಿ ವರ್ಮಾ ಹಾಗೂ ಮತ್ತು ಲೆಸಲಿ ಅವರಿಬ್ಬರು ಇದ್ದರೆ ಅಗ್ರೆಸಿವ್ ಇಂಟೆಂಟಿಂದ ಆಡ್ತಾನೆ ಇರ್ತಾರೆ, ಹೊಡಿತಾನೆ ಇರ್ತಾರೆ. ಈ ಸ್ಕೋರ್ 230 ಆಗಿದ್ರೂ ಆಶ್ಚರ್ಯ ಆಗ್ತಾಯಿರಲ್ಲ ಅವ್ರು ಇದ್ದಿದ್ದರೆ. ಆಮೇಲೆ ಲಾರಾ ಉಲ್ಫರ್ಟ್ ಬರ್ತಾರೆ ಮತ್ತು ಜೆಮಿಮಾ ರೋಡ್ರಿಕ್ಸ್ ಬರ್ತಾರೆ. ಜೆಮಿಮಾ ರೋಡ್ರಿಕ್ಸ್ ಅಂತ ಇನ್ನೂ ಸೈಕಾಗಿ ಆಡೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಲ್ಮೋಸ್ಟು 55 ರನ್ಸನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಜೆಮಿಮಾ ರೋಡ್ರಿಕ್ಸ್ ಅವರು. ಸಯಾಲಿ ಸದ್ಗೆರೆ ಅವರು ಲೋ ಫುಲ್ ಟಾಸ್ ಹಾಕ್ಬಿಟ್ಟು ಜೆಮಿಮಾ ರೋಡ್ರಿಕ್ಸ್ ಅವರ ವಿಕೆಟ್ ತೆಗಿರ್ತಾರೆ. ಇನ್ನೇನು ರನ್ಸ್ನ ಕಡಿವಾಣ ಹಾಕ್ಬೋದು ಅಂತ ಹೇಳೋ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಲಾರಾ ಉಲ್ಫರ್ಟ್ ಅವರು ಹೊಡೆಯೋ ಸ್ಟಾರ್ಟ್ ಮಾಡ್ತಾರೆ. ಅವರೊಂದು 35+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಟೀಮ್ಗೋಸ್ಕರ. ಡೆಲ್ಲಿ ಅವ್ರದ್ದು ಅದು ಏನು ಕಥೆನೋ ಅಂತ ಗೊತ್ತಿಲ್ಲ. ಅವರು 4 ಸತಿ ಫೈನಲ್ ಬಂದಿದ್ದಾರೆ, 4 ಸತಿನೂ ಸೋತಿದ್ದಾರೆ. 2 ಸತಿ ನಮ್ಮ ಮೇಲೆ ಸೋತಿದ್ದಾರೆ, 2 ಸತಿ ಎಮ್ ಐ ಮೇಲೆ ಸೋತಿದ್ದಾರೆ. ಆಮೇಲೆ ಶೆನಾಲ್ ಎಂದ್ರಿ ಅವ್ರು ಬರ್ತಾರೆ. ಶೆನಾಲ್ ಎಂದ್ರಿ ಅವ್ರ ಸ್ಟ್ರೈಕ್ ರೇಟೇ 170+ ಇದೆ ಅವ್ರ WPL ಹಿಸ್ಟ್ರಿಯಲ್ಲಿ. ಹಾಗಾಗಿ ಶೆನಾಲ್ ಎಂದ್ರಿ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ 35 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಜಸ್ಟ್ 15-16 ಬಾಲೇನೋ 37 ರನ್ಸ್ನ ಹೊಡಿತಾರೆ ಶೆನಾಲ್ ಎಂದ್ರಿ ಅವರು. ಮತ್ತು ಲಾರಾ ಉಲ್ಫರ್ಟ್ ಅವರ ಬ್ಯಾಟಿಂಗ್ ಕಾಂಟ್ರಿಬ್ಯೂಟಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 204 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ನಮ್ಮ ಆರ್ ಸಿ ಬಿ ಅವ್ರಿಗೆ. ಆರ್ ಸಿ ಬಿ ಅವರು ಏನು ಬ್ರೇಕ್ ಮಾಡಬೇಕಾಗಿತ್ತು ಅಂದರೆ ಇಷ್ಟೇನ ಬ್ರೇಕ್ ಮಾಡಬೇಕಾಗಿತ್ತು. ಯಾಕೆಂತೇಳಿದ್ರೆ ಪಾಯಿಂಟ್ಸ್ ಟೇಬಲ್ ಟಾಪ್ 1ಅಲ್ಲಿ ಫಿನಿಷ್ ಮಾಡಿದವ್ರು ಯಾರು ಕಪ್ಪೇ ಗೆದ್ದಿಲ್ಲ ಇಲ್ಲಿವರೆಗೂ. ಆರ್ ಸಿ ಬಿ ಆಗಿರ್ಬೋದು, ಯಾರೇ ಆಗಿರೋದು ಟಾಪ್ 1 ಫಿನಿಷ್ ಮಾಡಿದವ್ರು ಎಲ್ಲ ರನ್ನರ್ ಅಪ್ಪೇ ಆಗಿರೋದು. ಆರ್ ಸಿ ಬಿ ಅವರು ಆ ಜಿಂಕ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು 204 ರನ್ ಹೈಯೆಸ್ಟ್ ಟಾರ್ಗೆಟ್ನ ಚೇಸ್ ಮಾಡಿರೋದು ಫೈನಲಲ್ಲಿ. ಅಂಥ ಪ್ರೆಷರಲ್ಲಿ ಚೇಸ್ ಮಾಡಿರೋದಕ್ಕೆ ಆರ್ ಸಿ ಬಿಗೆ ಒಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಆರ್ ಸಿ ಬಿ ಅವರು. ಬ್ಯಾಟಿಂಗ್ 204 ರನ್ನು ಫೈನಲ್ಸಲ್ಲಿ ಅಷ್ಟು ಪ್ರೆಷರಲ್ಲಿ ಅಷ್ಟು ಬ್ಯಾಟಿಂಗ್ ಆಡೋದು ಅಷ್ಟು ಈಸಿ ಅಲ್ಲ. ಯಾಕಂತೇಳಿದ್ರೆ ಸಕಂಬಾಗ್ಬಿಡ್ತಾರೆ. 150 ರನ್ ಹೊಡೆಯೋದೇ ಕಷ್ಟ ಹೋಗುತ್ತೆ ಸಮ್ಟೈಮ್ಸ್. ಇನ್ನು 204 ರನ್ನು ಇಟ್ಸ್ ನಾಟ್ ಎ ಈಸಿ ಥಿಂಕ್. ಆರ್ ಸಿ ಬಿ ಅವರು ಸಖತ್ತಾಗಿ ಚೇಸ್ ಮಾಡೋಕ್ಕೆ ಬರ್ತಾರೆ. ಗ್ರೇಸ್ ಹ್ಯಾರಿಸ್ ಅವರು ಫಸ್ಟ್ ಓವರ್ ಚೆನ್ನಾಗಿ ಆಡ್ತಾರೆ, 9 ರನ್ಸೇನೋ ಬರುತ್ತೆ. ಆಮೇಲೆ ನೆಕ್ಸ್ಟ್ ಓವರೇ ಔಟ್ ಆಗಿ ಹೋಗ್ತಾರೆ ಶೆನಾಲ್ ಎಂದ್ರಿ ಅವ್ರಿಗೆ. ಕ್ಲೀನ್ ಬೋಲ್ಡ್ ಆಗಿ ಹೋಗ್ತಾರೆ. ಇದೇನಪ್ಪ ತಿರ್ಗಾ ಆರ್ ಸಿ ಬಿ ಅವರು ಸೋತಾಗ್ತಾರೆ, ತಿರ್ಗಾ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ನಮ್ಮ ಮಿಡಲ್ ಆರ್ಡರ್ ಅಷ್ಟೊಂದು ಸ್ಟೆಬಿಲೈಸ್ ಆಗಿಲ್ಲ. ಜಾರ್ಜಿಯಾ ವಾಲ್ ಕೂಡ ಅಷ್ಟೊಂದು ರನ್ಸು ಫಾರ್ಮಲ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಜಾರ್ಜಿಯಾ ವಾಲ್ ತಿರ್ಗಾ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಒಂದು 50+ ರನ್ಸ್ನ ಸ್ಕೋರ್ ಮಾಡಿರ್ತಾರೆ. ತಿರ್ಗಾ ಫೈನಲಲ್ಲೇ 50+ ಸ್ಕೋರ್ ಮಾಡಿದ್ದಾರೆ. ಜಾರ್ಜಿಯಾ ವಾಲ್ ಸಖತ್ತಾಗಿ 79 ರನ್ಗಳನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಜಾರ್ಜಿಯಾ ವಾಲ್ ಬರೀ 35 ರನ್ ಬಾಲಲ್ಲೇ 50+ ಸ್ಕೋರ್ನ ಕಂಪ್ಲೀಟ್ ಮಾಡಿದ್ರೆ, ಈ ಕಡೆ ಸ್ಮಿತಿ ಮಂದನ್ ಅವರು ಕೆಳಗಡೆ ಆಡಿ ಗ್ರೌಂಡ್ ಶಾಟ್ಗಳು ಹೊಡೆದೇ ಬರೀ 23 ಬಾಲ್ಸಲ್ಲೇ 50+ ಸ್ಕೋರ್ನ ಮಾಡಿಬಿಡ್ತಾರೆ ಸ್ಮಿತಿ ಮಂದನ ಮತ್ತು ಜಾರ್ಜಿಯಾ ವಾಲ್ ಆಡ್ತಾ ಇರ್ಬೇಕಾದ್ರೆ 2 ಓವರ್ಸ್ ಪೇರಲ್ಲೇ ಮ್ಯಾಚ್ನ ಮುಗಿಸ್ಬಿಡ್ತಾರೆ. ಆರ್ ಸಿ ಬಿ ಆರಾಮಾಗಿ ಕಪ್ ಗೆದ್ಕೊಂಡು ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಇನ್ನು ಸ್ವಲ್ಪ ಆರ್ ಸಿ ಬಿ ಮ್ಯಾಚ್ ಅಂದರೆ ಅಷ್ಟು ಈಸಿಯಾಗಿ ಆರ್ ಸಿ ಬಿ ಯಾವತ್ತೂ ಗೆದ್ದೇ ಇಲ್ಲ, ಟೆನ್ಷನ್ ಕೊಟ್ಟೆ ಗೆದ್ದಿರೋವಂಥದ್ದು ಆರ್ ಸಿ ಬಿ ಅವರು. ಹಂಗೇನೆ ತಿರ್ಗಾ ಜಾರ್ಜಿಯಾ ವಾಲ್ ಅವರು ಬೇಗ ಹೊಡೆಯೋಕ್ಕೆ ಫಿನಿಷ್ ಮಾಡೋಕ್ಕೆ ಹೋಗ್ಬಿಟ್ಟು ಔಟಾಗಿ ಹೋಗ್ತಾರೆ. ಮಿನಿಮಣಿ ಅವರು ವಿಕೆಟ್ ತಗೊಡ್ತಾರೆ. ಅದಾದಮೇಲೆ ತಿರ್ಗಾ ನಮ್ಮ ರಿಚಾ ಘೋಷ್ ಅವ್ರು ಬರ್ತಾರೆ, ಒಂದು 4 ಹೊಡಿತಾರೆ ಸ್ಟ್ರೈಟ್ ಆನ್ ದಿ ಗ್ರೌಂಡು. ಆಮೇಲೆ ತಿರ್ಗಾ ರಿಚಾ ಘೋಷ್ ಕೂಡ ಔಟ್ ಆಗೋಗ್ತಾರೆ. ಆಮೇಲೆ ಸ್ಮಿತಿ ಮಂದನ ಅರ್ಧ ಪಿಚ್ಗೆ ಹಾಕ್ತಾರೆ. ಶೆನಾಲ್ ಎಂದ್ರಿ ಅವರು ಲೆಗ್ ಸೈಡ್ ಮೇಲೆ ಬರೋ ಬಾಲ್ನ ಬಿಟ್ಬಿಟ್ಟು ಸ್ವಲ್ಪ ಬೇಗ ಆಡಿದ್ರು ಅಂತಲೇ ಹೇಳ್ಬೋದು. ಆ ಬಾಲ್ಗೆ ರಿಯಾಕ್ಟ್ ಮಾಡಿದ್ರು ಅಂತ ಅವ್ರು ಲೆಗ್ ಸೈಡ್ ಮೇಲೆ ಔಟ್ ಆಗೋಗ್ತಾರೆ. ಸ್ಮಿತಿ ಮಂದನ್ ಅವರು ಸಖತ್ತಾದಂಥ ಇನ್ನಿಂಗ್ಸ್ ಅವ್ರದ್ದು. 87 ರನ್ ಅಷ್ಟು ಈಸಿ ಅಲ್ಲ. ಯಾಕಂತ ಹೇಳಿದ್ರೆ ಈ ಫೈನಲ್ಸ್ ಪ್ರೆಷರ್, ಅದು ಸ್ಕೋರ್ ಬೋರ್ಡ್ ಪ್ರೆಷರ್ ಬೇರೆ. 204 ರನ್ ಅಷ್ಟು ಸುಲಭ ಅಲ್ಲ ಚೇಸ್ ಮಾಡೋದು. ಮೆನ್ಸ್ ಕ್ರಿಕೆಟಲ್ಲೇ ಅಷ್ಟೊಂದು ಈಸಿಯಾಗಿ ಯಾರು ಫೈನಲಲ್ಲಿ ಅದು ಚೇಸ್ ಮಾಡೋಕ್ಕೆ ಆಗಲ್ಲ, ಕಷ್ಟ ಸ್ವಲ್ಪ. ಯಾಕಂತೇಳಿದ್ರೆ ವುಮೆನ್ಸ್ ಕ್ರಿಕೆಟಲ್ಲಿ 202 ರನ್ ನಮ್ಮ ಆರ್ ಸಿ ಬಿ ಅವ್ರದ್ದೇ ಎಷ್ಟು ರನ್ಸ್ ಚೇಸ್ ಆಗಿರೋದು. ಅದು ಜಿ ವಿರುದ್ಧ ಆರ್ ಸಿ ಬಿ 204 ರನ್ನ ಚೇಸ್ ಮಾಡಿ ಫೈನಲಲ್ಲಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಮ್ಯಾನ್ ಆಫ್ ದಿ ಮ್ಯಾಚ್ ಸ್ಮಿತಿ ಮಂದನಾಗೆ ಕೊಡಬೇಕು.
ಯಾಕಂತ ಹೇಳಿದ್ರೆ ಆರೆಂಜ್ ಕ್ಯಾಪ್ ಕೂಡ ಸ್ಮೃತಿ ಮಂದನದೇ ಆಗಿದೆ ಈ ಸೀಸನ್ನಲ್ಲಿ. 6th 7th ಪ್ಲೇಸಲ್ಲಿ ಸ್ಮೃತಿ ಮಂದನ್ ಅವರಿದ್ದರು ಆರೆಂಜ್ ಕ್ಯಾಪ್ ರೇಸಲ್ಲಿ. ಈಗ ಅವರು 87 ರನ್ಗಳ ಕಾಂಟ್ರಿಬ್ಯೂಟ್ ಮಾಡಿರೋ ಕಾರಣದಿಂದ ಸ್ಮೃತಿ ಮಂದನ್ ಅವರು ಆರೆಂಜ್ ಕ್ಯಾಪ್ ರೇಸಲ್ಲಿ ಫಸ್ಟಾಗಿ ಆರೆಂಜ್ ಕ್ಯಾಪ್ನ ಅವ್ರು ಹೋಲ್ಡ್ ಮಾಡ್ತಾರೆ. ಮತ್ತು ಸಖತ್ತಾಗಿ ಅವ್ರ ಜೊತೆ ನೀಡಿದವರು ರಾಧೆ ಯಾದವ್ ಬಂದು ಫಸ್ಟು ಡಾಟ್ ಬಾಲ್ ಆಡ್ಬಿಡ್ತಾರೆ. ಆಮೇಲೆ ನಡನ್ ಡಿಕ್ಲೇರ್ಗೆ ಒಂದು ಸಿಂಗಲ್ ಕೊಡ್ತಾರೆ, ತಿರ್ಗಾ ಸಿಂಗಲ್ ತೊಗೊಳ್ತಾರೆ. ಇದನ್ನಪ್ಪ ರಾಧೆ ಯಾದವ್ ಸಿಂಗಲ್ ತಗೋತಾ ಇದ್ದಾರೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ರಾಧೆ ಯಾದವ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಒಂದು ಎಕ್ಸ್ಟ್ರಾ ಕವರ್ಸ್ ಮೇಲೆ ಒಂದು ಸಖತ್ತಾಗಿ ಬೌಂಡ್ರಿ ಹೊಡಿತಾರೆ, ಇನ್ನೊಂದು ಕವರ್ಸ್ ಮೇಲೆ ಬೌಂಡ್ರಿ ಹೊಡಿತಾರೆ. ಅದು ಅದೃಷ್ಟ ನೋಡಿ ಹೆಂಗಿದೆ ಅಂತ. ಡಿ ಸಿ ಅವ್ರಿಗೆ ಲಕ್ಕೇ ಇಲ್ಲ ಅಂತ ಹೇಳ್ಬೋದು. ವಿಕೆಟು ಬೀಳುತ್ತೆ ಶ್ರೀಚರಣಿ ಅವ್ರಿಗೆ, ಅದೇ ಲೈಟ್ ಬರುತ್ತೆ ವಿಕೆಟ್ಸಲ್ಲಿ, ಲೈಟ್ಸ್ ಆನ್ ಆಗುತ್ತೆ, ಆದರೆ ಸ್ಟಂಪ್ಸ್ ಬಿದ್ದಿರಲ್ಲ. ಸ್ಟಂಪ್ಸ್ ಬಿದ್ದಿದ್ರೆ ಮಾತ್ರ ಅದು ಇಟ್ಟು ವಿಕೆಟಾಗಿ ಪರಿಗಣನೆ ಆಗುತ್ತೆ, ಇಲ್ಲದೆ ಹೋದರೆ ಅದು ಯಾವುದೇ ಲೆಕ್ಕಾಚಾರ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ RCB 6 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಗಿಸಿದೆ ಅಂತಲೇ ಹೇಳ್ಬೋದು. ಡಿ ಸಿ ಅವರು 4 ಸತತ ಸೀಸನ್ಗಳು ಫೈನಲ್ಗೆ ಬಂದರೂ ಕೂಡ ಅವರು ಒಂದು ಸತಿನ ಟೈಟಲ್ ಗೆಲ್ಲೋಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸಖತ್ ಡ್ಯೂ ಬೀಳೋವಂಥ ಗ್ರೌಂಡ್ ಆಗಿದೆ. ಈಗ ಅಷ್ಟೊಂದು ಈಸಿ ಇಲ್ಲ ಸೆಕೆಂಡ್ ಬೌಲಿಂಗ್ ಮಾಡೋದು. ಹಾಗಾಗಿ ಬ್ಯಾಟಿಂಗ್ ಪಿಚ್ ಕೂಡ ಆಗೋಗಿದೆ. ಇದು ಫಸ್ಟು ವಡೋದರಲ್ಲಿ ಆದಂಥ ಲೀಗ್ ಫೇಸ್ ಒಂದು ಪಿಚ್ ಅಂತೂ ಕೊಟ್ಟಿಲ್ಲ ಇಲ್ಲಿ. ಸಖತ್ ರನ್ಸ್ ಔತಣ ಅಂತಲೇ ಹೇಳ್ಬೋದು. ಬ್ಯಾಟರ್ಸ್ಗಳು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅದರಲ್ಲೂ ಸ್ಮೃತಿ ಮಂದನ್ ಹಾಗೂ ಜಾರ್ಜಿಯಾ ಬಾಲ್ ಅವರು ಸಖತ್ತಾಗಿ 100+ ಪಾರ್ಟ್ನರ್ಶಿಪ್ ಗುರು, ಅನ್ಬಿಲೀವಬಲ್. ಅದು ಫೈನಲಲ್ಲಿ ಇಂಥ ಪ್ರೆಷರ್ ಗೇಮಲ್ಲಿ 100 ರನ್ ಪಾರ್ಟ್ನರ್ಶಿಪ್ ಬೇಕು ಅಂತ ಹೇಳಿದ್ರೆ ಇಂಥ ಇಂಟರ್ನ್ಯಾಷನಲ್ ಪ್ಲೇಯರ್ಗಳ ಕೈಲೇ ಮಾತ್ರ ಸಾಧ್ಯ. ಆ ಕಡೆನೂ ಜೆಮಿಮಾ ರೋಡ್ರಿಗ್ಸ್ ಆಗಿರ್ಬೋದು, ಶಫಾಲಿ ವರ್ಮಾ ಆಗಿರ್ಬೋದು, ಲೆಸಿಲಿ ಆಗಿರ್ಬೋದು, ಆದರೂ ಇನ್ನು ಸ್ವಲ್ಪ ರನ್ಸು ಬೇಕಾಗುತ್ತೆ ಅನಿಸುತ್ತೆ. ಅಲ್ಲಿ ಒಂದು 15-17 ಓವರ್ಸ್ ಗಂಟ ಸ್ವಲ್ಪ ನಾವು ವಿಕೆಟ್ ತೆಗೆದ ಕಾರಣದಿಂದ ಅಲ್ಲಿ ರನ್ ಸ್ವಲ್ಪ ಕಮ್ಮಿ ಆಯಿತು, ಅವ್ರಿಗೆ ಕಡಿವಾಣ ಆಗ್ತಾವೆ ನಾವು. ಇಲ್ದಾಗಿದ್ದವರು 230 ಹೊಡೆದಿರೋ ನಮ್ಗೆ ಅಷ್ಟು ಈಸಿ ಆಗ್ತಾ ಇರಲಿಲ್ಲ ನಮಗೆ. ಹಾಗಾಗಿ RCB ಅವರು ಇನ್ನು 2 ಬಾಲ್ ಸ್ಪೇರ್ ಇರುವಾಗ RCB ಅವರು ರಾಧೆ ಯಾದವ್ ಅವರು ಬ್ಯಾಕ್ ಟು ಬ್ಯಾಕ್ 4 ಹೊಡೆದು RCB ಅವ್ರಿಗೆ 2ನೇ ಸರಿ ಚಾಂಪಿಯನ್ಸ್ ಆಗೋ ಥರ ಮಾಡಿದ್ದಾರೆ. RCBಗೆ ಈಗ 2ನೇ ಕಪ್ ಬಂದಿದೆ. ಹಾಗಾಗಿ RCB ಅವರು ಈ ಮ್ಯಾಚ್ನ 6 ವಿಕೆಟ್ಗಳಿಂದ ಗೆದ್ದಿದ್ದಾರೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.